ಎಲ್ಲರಿಗೂ ನಮಸ್ಕಾರ. ನಾನು ಪಮ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇ ಸಲ ನಮ್ಮ ವಿಡಿಯೋನ ನೋಡ್ತಿರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲರೂ ನಮಗೆ ಒಂದು ಲೈಕ್ ಕೊಟ್ಟು ಆಶೀರ್ವದಿಸಿ. ಇವತ್ತು ನಾವು ತುಂಬ ಸಿಂಪಲ್ಲು ಮತ್ತು ಸಖತ್ ಟೇಸ್ಟಿಯಾಗಿ ಚಿಕನ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಒಂದು ಪಾವ್ಗೆ ನಿಮ್ಮ ಕೈಯಲ್ಲಿ ಒಂದು ಇಡೀ ಆಗೋಷ್ಟು ಪುದೀನ ಸೊಪ್ಪನ್ನ ತೊಗೋಬೇಕಾಗುತ್ತೆ. ನಾನಿಲ್ಲಿ 4 ಪಾವ್ಗೆ ಮಾಡ್ತಾ ಇರೋದ್ರಿಂದ 4 ಇಡೀ ಪುದೀನ ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ. ನಾಟಿ ಸೊಪ್ಪಾದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕೊತ್ತಂಬರಿ ಸೊಪ್ಪು ಅಷ್ಟೇ. ಒಂದು ಪಾವ್ಗೆ ಒಂದು ಇಡಿಯಷ್ಟು ತೊಗೋಬೇಕಾಗುತ್ತೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಸೇಮ್ ಮೆಜರ್ಮೆಂಟಲ್ಲಿ ತೊಗೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಪಾವ್ಗೆ 4 ಮೆಣಸಿನ್ಕಾಯಿನ ತೊಗೊತಾ ಇದ್ದೀನಿ. ಹಾಗೆ 4 ಪಾವ್ಗೆ 16 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಬುಲೆಟ್ ಮೆಣಸಿನ್ಕಾಯಿ, ಹಾಗಾಗಿ 4 ಸಾಕಾಗುತ್ತೆ. ಮೆಣಸಿನ್ಕಾಯಿನಾದ್ರು ಖಾರ ಕಡಿಮೆ ಇದೆ ಅನ್ನೋರು ಒಂದು ಪಾವ್ಗೆ 1 ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಹಾಕ್ಕೊಬೋದು. ನಾನಿಲ್ಲಿ ಚಕ್ಕೆ ಲವಂಗನ ಒಂದು ಪಾವ್ಗೆ 1.5 ಇಂಚಷ್ಟು ಚಕ್ಕೆ ಮತ್ತು 4 ಲವಂಗನ ತೊಗೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋದು 4 ಪಾವ್ಗೆ. ನಾನಿಲ್ಲಿ ಕುಕ್ಕರ್ನ ಬಿಸಿಗೆ ಇಟ್ಬಿಟ್ಟು ಇದು ಬಿಸಿ ಆದ ನಂತರ ಇದಕ್ಕೆ 100 ml ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ನಾವು ಉರಿಯೋಂಥ ಐಟಮ್ಸ್ ಏನು ಸೀದೋಗೋದಿಲ್ಲ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ. ಎಣ್ಣೆ ಇವಾಗ ಬಿಸಿ ಆಗಿದೆ. ಇದಕ್ಕೆ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಆವಾಗಲೇ ಅಳತೆಯಲ್ಲಿ ತೋರಿಸಿದ್ನಲ್ಲ ಅದೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಎಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅಡುಗೆ ಮಾಡೋದಕ್ಕೆ ಬರದೇ ಇದ್ದವ್ರು ಕೂಡ ನಾವಿಲ್ಲಿ ತೋರಿಸ್ತಾ ಇರೋವಂಥ ಅಳತೆಯಲ್ಲಿ ಎಲ್ಲನೂ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರೋಂತಹ ಚಿಕನ್ ಪಲಾವ್ನ ಮಾಡಬಹುದು. ಇನ್ನೇನು ಫ್ರೈ ಆಗ್ತಾಯಿದೆ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲ. ನೋಡಿ, ಇಷ್ಟು ಕಲರ್ ಚೇಂಜ್ ಆಗಿ ಎಣ್ಣೆ ಬಿಟ್ಕೊಳ್ಳೋಷ್ಟು ಫ್ರೈ ಆದರೆ ಸಾಕಾಗುತ್ತೆ. ನೋಡಿ, ಮೆಣಸಿನ್ಕಾಯಿ, ಪುದೀನ ಎಲ್ಲ ಕೂಡ ಕಲರ್ ಚೇಂಜ್ ಆಗಿದೆ. ಇವಾಗ ಅದನ್ನು ಆರೋದಕ್ಕೆ ಅಂತ ತಟ್ಟೆಯಲ್ಲಿ ತೆಗೆದಿಟ್ಟಿದ್ದೀನಿ. ಮತ್ತು ಅದೇ ಕುಕ್ಕರ್ಗೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 150 ml ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 100 ml ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕಾದ ನಂತರ ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ 4 ಲವಂಗ, 4 ಮರಾಠಿ ಮೊಗ್ಗು ಮತ್ತು ಒಂದು 3 ಇಂಚ್ ಆಗೋಷ್ಟು ಚಕ್ಕೆ, ಪಲಾವ್ ಎಲೆ ಮತ್ತು 2 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊತೀನಿ. ಈರುಳ್ಳಿ ಒಂದು ಪಾವ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಅಷ್ಟು ಒಂದು ಇಡಿಯಷ್ಟು ಹಾಕ್ಕೊಬೇಕಾಗುತ್ತೆ. ದಪ್ಪ ಸೈಜ್ದು 2 ಈರುಳ್ಳಿನ ಹಾಕ್ಕೊಬೇಕಾಗುತ್ತೆ ಒಂದು ಪಾವ್ಗೆ. ನಾನಿಲ್ಲಿ 4 ಪಾವ್ಗೆ ಹಾಕ್ತಾ ಇರೋದ್ರಿಂದ 4 ಇಡೀ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನೀವು ಪಲಾವ್ಗೆ ಹಾಕುವಂತಹ ಎಲ್ಲ ಐಟಮ್ಸನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ. ನಾವು ಅಳತೆನ ಕರೆಕ್ಟಾಗಿ ಹಾಕೋದ್ರ ಜೊತೆಗೆ ಯಾವುದಾದ ನಂತರ ಇನ್ಯಾವುದನ್ನು ಹಾಕ್ತೀವಿ ಅನ್ನೋದ್ರ ಮೇಲೆ ಕೂಡ ಟೇಸ್ಟ್ ಡಿಪೆಂಡ್ ಆಗುತ್ತೆ. ಈರುಳ್ಳಿ ಇನ್ನೊಂದೆರಡು ನಿಮಿಷ ಹುರಿಬೇಕು. ಅಷ್ಟರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾವ್ಗೆ 1 ಇಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಳ್ಳೆ ಇಡಿಯಷ್ಟು. ನೋಡಿ, ನಿಮ್ಮ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿದ್ರೆ ಈ ಥರ ಕೈ ಒಳಗಡೆ ಇರಬೇಕು. ನೋಡಿ, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹೀಗೆ ಒಂದು ಮುಷ್ಟಿಯಷ್ಟು ತೊಗೊಬೇಕಾಗುತ್ತೆ ಒಂದು ಪಾವ್ಗೆ. ಶುಂಠಿನ 1 ಇಂಚಷ್ಟು ಶುಂಠಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 4 ಪಾವ್ಗೆ ತೊಗೊಂಡಿರೋದ್ರಿಂದ 4 ಇಡಿ ಬೆಳ್ಳುಳ್ಳಿ ಮತ್ತು 4 ಇಂಚು ಶುಂಠಿನ ತೊಗೊಂಡಿದ್ದೀನಿ. ಈರುಳ್ಳಿ ಇನ್ನೇನು ಫ್ರೈ ಆಗಿದೆ ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇಷ್ಟು ಫ್ರೈ ಆಗಲೇಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ನೆಕ್ಸ್ಟ್ ಇದಕ್ಕೆ ನಾನು ರುಬ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಒಳ್ಳೆಯದು. ಹೈ ಫ್ಲೇಮ್ ಆದರೆ ಬೇಗ ತಳ ಹಿಡಿದ್ಬಿಡುತ್ತೆ. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಇನ್ನೇನು ಫ್ರೈ ಆಗ್ತಾ ಬಂತು. ಸ್ಮೆಲ್ ಚೇಂಜ್ ಆಗ್ತಾ ಇದೆ.
ನಾವು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ಪಲಾವ್ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಇದು ಸ್ವಲ್ಪ ಫ್ರೈ ಆಗಿದೆ, ಇನ್ನು ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು. ಇದೂ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಪಲಾವ್ ಎಲ್ಲಿ ಟೈಮ್ನ ಜಾಸ್ತಿ ತೊಗೊಳುತ್ತೆ ಅಂದರೆ ಇದು ಉರಿಯೋದ್ರಲ್ಲೇ ಇದು ಟೈಮ್ ಆಗೋದಷ್ಟೇ. ನೀವು ಜಾಸ್ತಿ ಟೈಮ್ ತೊಗೊಂಡು ಚೆನ್ನಾಗಿ ಹುರಿದು ಮಾಡೋದ್ರಿಂದ ಪಲಾವ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹುರಿದಿದ್ದಾಯಿತು. ಇದಕ್ಕೆ ನಾನಿವಾಗ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಪಲಾವ್ಗೆ ಮಾತ್ರ ನೀವು ಚಿಕನ್ನ ಸ್ಕಿನ್ ಔಟ್ ಮಾಡಿಸ್ದೆ ಹಾಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಸ್ಕಿನ್ನಲ್ಲಿರೋಂತಹ ಕೊಬ್ಬಿರುತ್ತಲ್ಲ ಅದರಿಂದ ಚಿಕನ್ ಪಲಾವ್ಗೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಇವಾಗ ಸ್ವಲ್ಪ ತಿರುಗಿಸ್ಕೊಂಡಿದ್ದಾಯಿತು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಅರಳುಪ್ಪನ್ನ ಹಾಕ್ಕೊತಾ ಇದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅರಳುಪ್ಪನ್ನ ಬಳಸಿ. ಅರಳುಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಉಪ್ಪು ಹಾಕಿದ್ದು ಒಂದು 2 ನಿಮಿಷಕ್ಕೆಲ್ಲ ಇದು ಚೆನ್ನಾಗಿ ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕನ್ನು. ಉಪ್ಪು ನಿಮಗೆ ಹಾಕೋದಕ್ಕೆ ಗೊತ್ತಾಗಲ್ಲ ಅನ್ನೋರು ನಾನು ಬೆಳ್ಳುಳ್ಳಿನ ಹಿಡಿದು ತೋರಿಸಿದ್ನಲ್ಲ ಹಾಗೆ ಒಂದು ಒಳ ಹಿಡೀಲಿ 1 ಹಿಡಿ ಹಾಕಬೇಕಾಗುತ್ತೆ. ಒಂದು ಸೇರಿಗೆ 1 ಸೇರು ಅಂದರೆ 4 ಪಾವು. ನೋಡಿ ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಚಿಕನ್ನ ಹಸಿ ವಾಸನೆ ಹೋಗೋ ಹಾಗೆ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಇನ್ನೇನು ಚಿಕನ್ ಫ್ರೈ ಆಗ್ತಾ ಬಂತು, ಕಾಣಿಸ್ತಾ ಇದೆಯಲ್ಲ, ಇಷ್ಟು ಎಣ್ಣೆ ಬಿಟ್ಕೊಳ್ಳೋಷ್ಟು ಹುರ್ಕೊಬೇಕು ಚಿಕನ್ನ. ಅದು ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ನಾವು ಮೊದಲೇ ಹುರಿದಿಟ್ಕೊಂಡಿರೋಂಥ ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ತಣ್ಣಗೆ ಆರಿದ ಮೇಲೆ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಸ್ಕಿನ್ ಔಟ್ ಮಾಡಿಸ್ದೆ ಚಿಕನ್ನ ಹಾಕೋದ್ರಿಂದ ಜಾಸ್ತಿ ಏನು ಎಣ್ಣೆ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ನಾವು ಈ ಪಲಾವ್ಗೆ ಬಳಸ್ತಾ ಇರೋವಂತಹ ಪೇಸ್ಟ್ಗಳನ್ನ ಆವಾಗಲೇ ರೆಡಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ಗಳಲ್ಲಿ ಯಾಕೆ ಚೆನ್ನಾಗಿರುತ್ತೆ ಅಂದರೆ ಅವರು ಕೂಡ ಫ್ರೆಶ್ ಆಗಿ ಮಾಡಿ ಹಾಕ್ತಾರೆ, ಅದಕ್ಕೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಫ್ರೈ ಆಗ್ತಾಯಿದೆ ಅಷ್ಟರಲ್ಲಿ ನಾವು 3-4 ಪಾವು ಹೀಗೆ ಜಾಸ್ತಿ ಅಕ್ಕಿ ತೊಗೊಳೋದನ್ನ ಹೇಗೆ ಈಸಿಯಾಗಿ ಅಳತೆ ಮಾಡಿ ನೀರನ್ನ ಹಾಕೋದು ಅಂತ ನೋಡೋಣ ಬನ್ನಿ. ನಾನು ಈ ಪಾತ್ರೆಯಲ್ಲಿ 4 ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಈ ಅಕ್ಕಿನ ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಆ ಪಾತ್ರೆಯಲ್ಲಿ ಈಗ ನಾನು ನೀರು ಹಾಕ್ಬಿಟ್ಟು ನೆನೆಯೋಕೆ ಇಡ್ತಾಯಿದ್ದೀನಿ. ನೀವು ಲೋಟಗಳಲ್ಲಿ ಹಾಕೋದ್ರಿಂದ ಕನ್ಫ್ಯೂಸ್ ಆಗಿಬಿಡುತ್ತೆ ಒಂದೊಂದು ಸಲ, ಹಾಗಾಗಿ ನೀವು ಈ ಟ್ರಿಕ್ನ ಯೂಸ್ ಮಾಡಿದ್ರೆ ಈಸಿಯಾಗಿ ಹಾಕಬಹುದು ಮತ್ತು ಅಳತೆ ಕೂಡ ಕರೆಕ್ಟಾಗಿ ಸಿಗುತ್ತೆ. ಅಕ್ಕಿ ಇವಾಗ ಒಂದು ಅರ್ಧ ಗಂಟೆ ನೆನೆಯೋಕೆ ಇಟ್ಬಿಟ್ಟಿದ್ದೀನಿ. ಅಕ್ಕಿನ ಸ್ವಲ್ಪ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ನೆನೆಸ್ಬಿಟ್ಟು ಹಾಕಿದ್ರೆ ಅನ್ನ ತುಂಬ ಸಾಫ್ಟಾಗಿರುತ್ತೆ. ಇಲ್ಲಿ ನಾವು ಹಾಕಿರೋಂಥ ಚಿಕನ್ನು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇನ್ನು ಸ್ವಲ್ಪ ಆಗಬೇಕು. ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಬಿಟ್ಕೊಳ್ಳೋಷ್ಟು. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸುತ್ತ. ಇವಾಗ ಇದಕ್ಕೆ ನಾನು ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಪಾತ್ರೆಯಲ್ಲಿ 1 ಪಾತ್ರೆ ಅಕ್ಕಿಗೆ ನಾನಿಲ್ಲಿ 2 ಪಾತ್ರೆಯಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ನೀರು ಮಧ್ಯದಲ್ಲಿ ಕುದಿ ಬರ್ತಾಯಿದೆ. ಈ ಥರ ಮಧ್ಯದಲ್ಲಿ ಕುದಿ ಬರೋದ್ರಿಂದ ನೀವು ಹಾಕಿರುವಂತಹ ಉಪ್ಪು, ಖಾರ ಎಲ್ಲ ಟೇಸ್ಟು ಕರೆಕ್ಟಾಗಿದೆ ಅಂತ. ನೀವು ರುಚಿನ ನೋಡದೇ ಇದ್ರೂ ಪರವಾಗಿಲ್ಲ, ಈ ಥರ ನೋಡೋದ್ರಿಂದ ನೀವು ಅದನ್ನು ಕಂಡಿಡ್ಕೊಬೋದು. ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಆವಾಗಲೇ ನೆನೆಸಿಟ್ಕೊಂಡಿರೋಂಥ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಈ ಅಕ್ಕಿಗೆ ನೀರು ಕರೆಕ್ಟಾಗಿ ಹಾಕಬೇಕು, ಹಾಗಾಗಿ ನೀರೆಲ್ಲ ತೆಗೆದ್ಬಿಟ್ಟು ಬರೀ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೀರೇನಾದರೂ ಎಕ್ಸ್ಟ್ರಾ ಬೇಕು ಹಳೆ ಅಕ್ಕಿ ಅನ್ನೋದಾದರೆ ನೀವು ಅಕ್ಕಿ ಜೊತೆ ಸ್ವಲ್ಪ ನೀರು ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು. ಇವಾಗ ಅಕ್ಕಿ ಎಲ್ಲ ಹಾಕಿದ್ದಾಯಿತು. ಇದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕು. ಚೆನ್ನಾಗಿ ತಿರುಗಿಸೋದ್ರಿಂದ ಇದು ತಳ ಹಿಡಿಯೋದಿಲ್ಲ, ಮಸಾಲೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ನೋಡಿ ಇಲ್ಲಿ ನಾವು ತಿರುಗಿಸ್ತಾ ಇದ್ದ ಹಾಗೇ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ. ಇದನ್ನು ಇವಾಗ ತಿರುಗಿಸಿದ್ದಾಯಿತು. ಇದಕ್ಕೆ ಏನೇನು ಮುಚ್ತೀವಿ ಅನ್ನೋ ಟೈಮಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ 1 ನಿಂಬೆ ಹಣ್ಣು ತೊಗೊಂಡಿದ್ದೀನಿ, ಅದು 2 ಟೇಬಲ್ ಸ್ಪೂನ್ ಆಯಿತು. ಇದನ್ನು ನಿಂಬೆ ರಸ ಹಾಕಿದ ನಂತರ ಇದನ್ನು ಹಾಗೆ ಸುಮ್ಮನೆ ಒಂದು 2 ನಿಮಿಷ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಬಿಟ್ಟು 1 ವಿಶಿಲ್ ಬರ್ಸಿದ್ರೆ ಸಾಕಾಗುತ್ತೆ. ಇವಾಗ ಇದು 1 ವಿಶಿಲ್ ಬಂದು ಚೆನ್ನಾಗಿ ಆರಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಚೆನ್ನಾಗಿ ಕಲರ್ ಕೂಡ ತುಂಬ ಚೆನ್ನಾಗಿದೆ, ಗ್ರೀನಿಶ್ ಆಗಿ.
ಈ ವಿಶಿಲ್ ಬಂದಮೇಲೆ ಒಂದು 10 ನಿಮಿಷನಾದರೂ ಇಡಬೇಕಾಗುತ್ತೆ, ಇಲ್ಲಾಂದರೆ ಅನ್ನ ಅರಳೋದಿಲ್ಲ. ಟೈಮ್ ಜಾಸ್ತಿ ಇದೆ ಅನ್ನೋರು ಒಂದು ಅರ್ಧ ಗಂಟೆ ಇಟ್ಟರು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರು ಮತ್ತು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಈ ಸಖತ್ ಟೇಸ್ಟ್ ಆಗಿರೋಂಥ ಪಲಾವ್ನ ನಾನು ಕಬಾಬ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಕಬಾಬ್ಗೆ ನೀವು ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕೋದ್ರಿಂದ ಅದ್ರ ಟೇಸ್ಟ್ ಡಬಲ್ ಆಗುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕೋತಾ ಇದ್ದೀನಿ. ಮೊಟ್ಟೆ ವೈಟ್ ಕಲರು ಮತ್ತು ಯೆಲ್ಲೋ ಕಲರ್ ಎಲ್ಲನೂ ಹಾಕ್ಕೊಬೇಕು. ಅದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಾನು ಅರ್ಧ kg ಚಿಕನ್ಗೆ 10 ರೂಪಾಯಿದು 1.5 ಪಾಕೆಟ್ ಆಗುವಷ್ಟು ತೇಜು ಕಬಾಬ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಮೆಣಸಿನ್ಕಾಯಿ ಪೌಡ್ರನ್ನ ಹಾಕ್ಕೊಬೇಕು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ 1 ಸ್ಪೂನ್ ಆಗುವಷ್ಟು. ನೆಕ್ಸ್ಟ್ ಇದಕ್ಕೆ 1.5 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಇಡಬೇಕು. ನೋಡಿ ಹೀಗೆ ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು ಇದನ್ನು. ಆಗ ಮಸಾಲೆ ಎಲ್ಲ ಕಡೆ ಕೂಡ ಮಿಕ್ಸ್ ಆಗುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಇಡ್ತಾ ಇದ್ದೀವಿ. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀವಿ. ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಬೇಕಾಗತ್ತೆ. ಕಬಾಬ್ನ ಟೇಸ್ಟು ಡಬಲ್ ಆಗಬೇಕು ಅಂದರೆ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೇನೆ. ನಾವು ಕರ್ಬೇವಿನ ಸೊಪ್ಪನ್ನ ಫಸ್ಟೇ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಆಮೇಲೆ ಈ ಥರ ಕಬಾಬ್ನ ಹಾಕೋದ್ರಿಂದ ಕರ್ಬೇವಿನ ಸೊಪ್ಪಿನ ಟೇಸ್ಟು ಕಬಾಬ್ಗೂ ಕೂಡ ಬರುತ್ತೆ. ಆಗ ಟೇಸ್ಟು ಡಬಲ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಇದ್ರ ಟೇಸ್ಟು ಅನ್ನೋದನ್ನ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ನ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.